ಆತ್ಮೀಯ ಸ್ಪರ್ಧಾರ್ಥಿಗಳೇ, ಸಿ-ಟೆಟ್ ಪರೀಕ್ಷೆಯನ್ನು ಕ್ರ್ಯಾಕ್ ಮಾಡೋದ್ರ ಸಲುವಾಗಿ ಪ್ರಶ್ನೆ ಪತ್ರಿಕೆಗಳ ಸಂಚಿಕೆಯನ್ನು ತರ್ತಾ ಇದ್ದೀವಿ. ವಿಷಯಕ್ಕೆ ಹೋದಕ್ಕಿಂತ ಮುಂಚಿತವಾಗಿ ಈ ಒಂದು ವಿಡಿಯೋನ ಸ್ಪಾನ್ಸರ್ ಮಾಡ್ತಾ ಇರೋದು ಅನ್ಅಕಾಡೆಮಿ ಭಾರತದ ಅತ್ಯುನ್ನತ ಅನಾಲಿಟಿಕ ವೇದಿಕೆ. ಮೊದಲನೇದಾಗಿ ಟಾಪ್ ಎಜುಕೇಟರ್ನ ಸ್ಕ್ರೀನ್ ಮೇಲೆ ನೋಡ್ಬೋದು. ಇಲ್ಲಿ ನಾನು ಕೂಡ ಇದೀನಿ ಅಂತಕ್ಕಂಥದ್ದನ್ನು ನೋಟ್ ಮಾಡ್ಕೊಳ್ಬೇಕು. ನಂತರದಲ್ಲಿ ಮುಂದಕ್ಕೆ ಹೋಗೋದಾದರೆ ಲಕ್ಷ್ಯ ಅಂತಕ್ಕಂಥ ಟೈಟಲ್ನ ಅಡಿಯಲ್ಲಿ ಜೊತೆಗೆ PSI ಮತ್ತು PC ಗಾಗಿ ಮಾಕ್ ಟೆಸ್ಟ್ ಚಾಂಪಿಯನ್ಶಿಪ್ಪನ್ನು ಉನ್ನತ ಶಿಕ್ಷಣ ತಜ್ಞರಿಂದ ರೆಡಿ ಮಾಡಿ ಉತ್ತಮ ಗುಣಮಟ್ಟದ ಪ್ರಶ್ನೆಗಳನ್ನು ನಿಮಗೆ ನೀಡಲಾಗ್ತಾ ಇದೆ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಸೊ ಇದರ ಸದುಪಯೋಗನ ಅಭ್ಯರ್ಥಿಗಳು ಪಡ್ಕೋಬೋದು. ಬ್ಯಾಚ್ ಕೋರ್ಸ್ ನೋಡೋದಾದರೆ ಸದ್ಯಕ್ಕೆ RRB ಬ್ಯಾಚ್ ಕೋರ್ಸ್ ನಡೀತಾ ಇದೆ. ಯಾರು RRB ಪ್ರಿಪೇರ್ ಆಗ್ತಾ ಇದ್ದಾರೆ ಅವರು ಇದರ ಸದುಪಯೋಗನ ಪಡ್ಕೊಳ್ಬೋದು. ರೆಫರಲ್ ಕೋಡ್ KR10 ಆಗಿರುತ್ತೆ. 10% ಡಿಸ್ಕೌಂಟ್ ನಿಮಗೆ ಸಿಗ್ತಾ ಇದೆ ಅಂತಕ್ಕಂಥದ್ದು. ಇನ್ನೊಂದು ರೀತಿಗೆ ಪಂಚಾಯತ್ ಅಂತಕ್ಕಂಥದ್ದು ಯಾರು PDOಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಅವರಿಗೆ ಪಂಚಾಯತ್ ಒಂದು ಬ್ಯಾಚ್ ಕೋರ್ಸ್ ನಡೀತಾ ಇದೆ. ಮಿಷನ್ ಕೇಸ್ 1 ಇಯರ್ ಬ್ಯಾಚ್ ಕೋರ್ಸ್ ನಡೀತಾ ಇದೆ. ಇದರ ಸದುಪಯೋಗನ ಅಭ್ಯರ್ಥಿಗಳು ಪಡ್ಕೋಬೇಕು. ಇಲ್ಲಿ ನಿಮಗೆ ಕಂಪ್ಲೀಟ್ ನೋಟ್ಸ್ ಸಿಗುತ್ತೆ. ಆಮೇಲೆ ಕಂಪ್ಲೀಟ್ ಏನಂದರೆ ವಿಡಿಯೋ ಕ್ಲಾಸಸ್ಸು, ಟೆಸ್ಟು ಸೀರೀಸ್ ಸಿಗ್ತಾ ಇದೆ, ವೀಕ್ಲಿ ಟೆಸ್ಟ್ಗಳು, ಆಮೇಲೆ ಕಂಪ್ಲೀಟ್ ನೋಟ್ಸನ್ನು ನೀವು ಮೊಬೈಲಲ್ಲಿ ಸೇವ್ ಮಾಡ್ಕೊಳ್ಬೋದು ಅಂತಕ್ಕಂಥದ್ದು. ಜೊತೆಗೆ ಫೀಸ್ ನೋಡೋದಾದರೆ ಇಲ್ಲಿ 1 ಮಂತ್ಗೆ 1710 ರೂಪೀಸ್ ಆಗುತ್ತೆ. ರೆಫರಲ್ ಕೋಡು KR10 ಆಗಿರುತ್ತೆ. ನೋಟ್ ಮಾಡ್ಕೊಳ್ಳಿ, ಕ್ಯಾಪಿಟಲಲ್ಲಿ 10 ಅಂತ ಸೇವ್ ಮಾಡ್ಕೊಳ್ಬೇಕು. ಇನ್ನು 3 ಮಂತ್ಸ್ಗೆ 4275, 6 ಮಂತ್ಸ್ಗೆ 7695, 12 ಮಂತ್ಸ್ಗೆ 9405, ನಂತರದಲ್ಲಿ 24 ಮಂತ್ಸ್ಗೆ 13680 ರೂಪೀಸ್ ಆಗುತ್ತೆ. ಅದ್ರ ಜೊತೆಗೆ ಅನ್ಅಕಾಡೆಮಿಯಲ್ಲಿ ಸೈಕಾಲಜಿ ಕ್ಲಾಸಸ್ ಕೂಡ ನಂದು ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಆಗಿದೆ. 15 ದಿನಗಳಲ್ಲಿ ಕಂಪ್ಲೀಟ್ ಒಂದು ಸೈಕಾಲಜಿ ಮುಗಿಸ್ಕೊಡ್ತಾ ಇದ್ದೀನಿ. ರೆಫರಲ್ ಕೂಡ ಆಗಿರುತ್ತೆ KR10. ಇದನ್ನು ರೆಫರಲ್ ಕೋಡ್ ಯೂಸ್ ಮಾಡಿ ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು ಸೊ ಮಚ್. ಹ್ಯಾವ್ ಎ ನೈಸ್ ಡೇ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಅಶ್ವಿನಿ SI ಅಂತ. ಸೊ ಇವಾಗ ಟ್ರೆಂಡಿಂಗಲ್ಲಿರೋ ಒಂದು ಟಾಪಿಕ್ಕು ಅಂತಂದರೆ ಕಮ್ಯುನಿಕೇಷನ್ನು, ನೆಟ್ವರ್ಕಿಂಗು ಆ್ಯಂಡ್ ಟೆಕ್ನಾಲಜಿ. ಸೊ ಟೆಕ್ನಾಲಜಿ ಬೇಸ್ಡ್ ಈ ಟೈಮ್ ಒಳಗಡೆ ತುಂಬ ಕ್ವೆಶನ್ಸ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗಡೆ ಕೂಡ ಕೇಳ್ತಾ ಇದ್ದಾರೆ. ಸೊ ಟೆಕ್ನಾಲಜಿ ಅಂತಂದರೆ ನಾವು ಯೂಸ್ ಮಾಡೋದು ಮೊಬೈಲು, ಕಂಪ್ಯೂಟರ್ಸು ಆ್ಯಂಡ್ ನೆಟ್ವರ್ಕಿಂಗು. ಸೊ ಇವತ್ತು ನಾನು ಕಂಪ್ಯೂಟರ್ ಸಾಕ್ಷರತೆ ಬಗ್ಗೆ ಕೆಲವೊಂದಿಷ್ಟು ಕಳೆದ ವರ್ಷ ಕೇಳಿದಂಥ ಕ್ವೆಶ್ಚನ್ ಪೇಪರ್ಸ್ಗಳಿಂದ ಕ್ವೆಶನ್ಸ್ಗಳನ್ನ ಆಯ್ಕೆ ಮಾಡಿ ಒಂದು ಸ್ಮಾಲ್ PDF ರೆಡಿ ಮಾಡಿದ್ದೀನಿ, ಅಥವಾ ವೀಡಿಯೋನ ನೀವು ಇವಾಗ ಏನು ನೋಡ್ತಾ ಇದ್ದೀರಲ್ವ. ಸೊ ಇಟ್ ಈಸ್ ಅಬೌಟ್ ದ ಎಕ್ಸ್ಪ್ಲನೇಷನ್ ಆಫ್ TET ಅಂತಂದರೆ ಶಿಕ್ಷಕರ ನೇಮಕಾತಿಗೋಸ್ಕರ ಅಂತ ಕಳೆದ ವರ್ಷ ಕೇಳಿದಂತಹ ಕೆಲವೊಂದಿಷ್ಟು ಕ್ವೆಶನ್ಸ್ ವಿತ್ ಆನ್ಸರ್ಸ್ ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಫಸ್ಟ್ ಕ್ವೆಶನ್ ಬಂದುಬಿಟ್ಟು ಗಣಕಯಂತ್ರವನ್ನು ರೀಬೂಟ್ ಮಾಡಲು. ಸೊ ಹಿಯರ್ ಇಟ್ ಈಸ್ ಗಿವನ್ ಆ್ಯಸ್ ರೀಬೂಟ್. ಸೊ ರೀಬೂಟ್ ಅಂತಂದರೆ ನಿಮಗೆಲ್ಲ ಗೊತ್ತಿರುತ್ತೆ ಅಲ್ವಾ. ವಾಟ್ ಈಸ್ ರೀಬೂಟಿಂಗ್? ರೀಬೂಟಿಂಗ್ ಈಸ್ ನಥಿಂಗ್ ಬಟ್ ರೀಸ್ಟಾರ್ಟ್ ಆರ್ ರೀಫ್ರೆಶ್ ಅಂತ ನಾವು ಹೇಳ್ತೀವಿ. ಸೊ ರೀಫ್ರೆಶ್ ಈಸ್ ನಥಿಂಗ್ ಬಟ್ ರೀಬೂಟ್. ಸೊ ರೀಫ್ರೆಶಿಂಗ್ ಅಂತಂದರೆ ನಾವು ಇದನ್ನು ಯಾವಾಗ ಮಾಡ್ತೀವಿ? ಸಿಸ್ಟಮ್ ಸ್ಟಾರ್ಟ್ ಆದ ತಕ್ಷಣ ರೈಟ್ ಕ್ಲಿಕ್ ಮಾಡಿ ಸಿಸ್ಟಮ್ ಒಳಗಡೆ ಅಲ್ಲಿ ರಿಫ್ರೆಶ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ತೊಗೊತೀವಿ. ಸೊ ರಿಫ್ರೆಶ್ ಒಂದು ಸತಿ ಮಾಡಿದ ಮೇಲೆ ಮತ್ತೆ ವಾಪಸ್ ಅದನ್ನು F5 ಕೀಬೋರ್ಡಿಂದ F5 ಪ್ರೆಸ್ ಮಾಡ್ತಾ ಹೋದರೆ ಇಟ್ ಗೆಟ್ ರಿಫ್ರೆಶ್ಡ್ ಆಟೋಮೆಟಿಕಲಿ. ಸೊ ರಿಫ್ರೆಶ್ ಆಗುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ರೀಬೂಟಿಂಗ್ ಆಫ್ ದ ಸಿಸ್ಟಮ್. ಬಟ್ ರೀಬೂಟ್ ಮತ್ತೊಂದು ಸತಿ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ, ರೀಬೂಟ್ ನಾವು ಸಿಸ್ಟಮಲ್ಲಿ ಏನಾದರೂ ಎರರ್ ಬಂದಿದೆ ಅಂತ ಅಂದ್ಕೊಳ್ಳಿ. ಲೈಕ್ ಇವಾಗ ನಾವು ಏನೋ ಸಿಸ್ಟಮನ್ನು ಯೂಸ್ ಮಾಡ್ತಾ ಇದ್ದೀವಿ, ಬಟ್ ಅದು ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ. ಯಾವುದೋ ಒಂದು ಟೈಪಿಂಗ್ ಮಾಡ್ತಾ ಇದ್ದೀವಿ, ಒಂದು ಅಕ್ಷರಕ್ಕೆ ಟೈಪ್ ಮಾಡಿದ ತಕ್ಷಣ ಸ್ಟ್ರಕ್ ಆಗೋಯ್ತು ಸಿಸ್ಟಮು, ಮುಂದೆ ಏನು ಟೈಪಿಂಗ್ ಮಾಡೋದಕ್ಕೆ ಬರ್ತಾನೆ ಇಲ್ಲ. ಇಟ್ ಈಸ್ ನಾಟ್ ವರ್ಕಿಂಗ್ ಟು ಆರ್ ಇಟ್ ಗಾಟ್ ಸ್ಟ್ರಕ್, ದ ಸಿಸ್ಟಮ್ ಗಾಟ್ ಸ್ಟ್ರಕ್. ಆ್ಯಂಡ್ ಇಲ್ಲಿ ನೀವು ನೋಡಿರ್ತೀರ ಅಲ್ವಾ, ಮಾನಿಟರ್ ಇರುತ್ತೆ, ಮಾನಿಟರಲ್ಲಿ ಇಲ್ಲಿ ಎಂಡಲ್ಲಿ ಕ್ರಾಸ್ ಇರುತ್ತೆ. ಆ ಕ್ರಾಸ್ ಕೂಡ ನಾವು ಮೌಸಿಂದ ಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಕ್ಲೋಸ್ ಮಾಡೋದಕ್ಕೆ, ಬಟ್ ಅದು ಕ್ಲೋಸ್ ಆಗ್ತಾಯಿಲ್ಲ. ಆ ಟೈಮಲ್ಲಿ ಅದು ಸಾಫ್ಟ್ವೇರ್ ಫುಲ್ ಸ್ಟ್ರಕ್ ಆಗಿರುತ್ತೆ. ಸೊ ಇಟ್ ವೋಂಟ್ ವರ್ಕ್. ಆ ಟೈಮ್ ಒಳಗಡೆ ದಿಸ್ ರೀಬೂಟ್, ಈ ರೀಬೂಟು ತುಂಬಾ ಹೆಲ್ಪ್ ಆಗುತ್ತೆ. ಸೊ ರೀಬೂಟ್ ಮಾಡಬೇಕಂತಂದರೆ ಆವಾಗ ನಾವು ಯಾವ ಕೀನ ಪ್ರೆಸ್ ಮಾಡಬೇಕು ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಕಂಟ್ರೋಲ್, ಆಲ್ಟ್ ಆ್ಯಂಡ್ ಡಿಲೀಟ್. ನೆನ್ಪಿಟ್ಕೊಳ್ಳಿ, ಶಿಫ್ಟ್ ಬರೋಂಗಿಲ್ಲ, ನಾಟ್ ಶಿಫ್ಟ್. ಓಕೆ, ಫಾರ್ ರೀಬೂಟಿಂಗ್ ವಿ ಯೂಸ್ ಕಂಟ್ರೋಲ್, ಆಲ್ಟ್ ಪ್ಲಸ್ ಡಿಲೀಟ್. ಕಂಟ್ರೋಲ್ ಹಿಡಿದು ಆಲ್ಟ್ ಹಿಡಿದು ಡಿಲೀಟ್ ಅಂತ ತೊಗೊಂಡ್ರೆ ಅದು ಶಾಲ್ ಐ ರಿಬೂಟ್ ಯುವರ್ ಸಿಸ್ಟಮ್, ಡು ಯು ನೀಡ್ ಟು ರಿಬೂಟ್ ಯುವರ್ ಸಿಸ್ಟಮ್, ಅಥವಾ ಡು ಯು ವಾಂಟ್ ಟು ರೀಸ್ಟಾರ್ಟ್ ಯುವರ್ ಸಿಸ್ಟಮ್ ಅಂತ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ಬೋದು, ಇಲ್ಲ ಎಂಟ್ರ್ ಕೊಟ್ಟರೆ ಇಟ್ ಗೆಟ್ ರೀಬೂಟೆಡ್. ರೀಬೂಟ್ ಮಾಡಿದ ತಕ್ಷಣ ನಿಮ್ಮದೇನು ಸಾಫ್ಟ್ವೇರ್ ಸ್ಟ್ರಕ್ ಆಗಿರುತ್ತೆ ಅಲ್ವಾ, ಅದು ಎಲ್ಲ ಆಟೋಮೆಟಿಕಲಿ ಇರೇಸ್ ಆಗಿ ಹೋಮ್ ಪೇಜ್ಗೆ ಬರುತ್ತೆ. ಮೀನ್ಸ್ ವಿಂಡೋಸ್ ಮೇನ್ ಪೇಜ್ ಇರುತ್ತೆ ಅಲ್ವಾ, ಆ ಪೇಜ್ಗೆ ಸಿಸ್ಟಮ್ ರೀಸ್ಟಾರ್ಟ್ ಆಗಿ ಮೇನ್ ಪೇಜ್ಗೆ ಬರುತ್ತೆ. ಸೊ ಫಾರ್ ದ್ಯಾಟ್ ರೀಬೂಟಿಂಗ್ ಈಸ್ ನೆಸೆಸರಿ. ಸೊ ರೀಬೂಟಿನು ಆನ್ಸರ್ ಬಂದುಬಿಟ್ಟು ಕಂಟ್ರೋಲ್ ಪ್ಲಸ್ ಆಲ್ಟ್ ಪ್ಲಸ್ ಡಿಲೀಟ್. ಓಕೆ, ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ನೆಕ್ಸ್ಟು ಈ ಕೆಳಗಿನಲ್ಲಿ ಯಾವುದು ಸಿಸ್ಟಮ್ ಸಾಫ್ಟ್ವೇರ್ಗಳು. ಸೊ ಇಲ್ಲಿ ನಾವು ಎಲಿಮಿನೇಷನ್ ಮೆಥಡ್ನ ಯೂಸ್ ಮಾಡ್ಬೋದು. ಸೊ ವಿ ಹ್ಯಾವ್ ಹಿಯರ್ ಓಕೆ, ಸೊ 4 ಆಪ್ಷನ್ಸ್ ಇದೆ ಅಲ್ವಾ. ಲಿನಕ್ಸ್ ಅಂತ ಇದೆ, ಆಡೋಬ್ ರೀಡರ್, ಆಡೋಬ್ ಯು ನೋ ಅಬೌಟ್ ಇಟ್, ಪಿಕಾಸಾ ಇದೆ, PHET 143 ಅಂತ ಇದೆ. ಸೊ PHET 143 ಇಟ್ ಈಸ್ ಅ ನೇಮ್ ಆಫ್ ಫೈಲ್.
ಸೊ ಇದಂತೂ ಸಾಫ್ಟ್ವೇರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಪಿಕಾಸ ಏನಿದು, ಇಟ್ ಈಸ್ ಪಿಕ್ಚರ್ ಎಡಿಟಿಂಗ್. ನಾವೇನಾದರೂ ಸಿಸ್ಟಮ್ ಒಳಗಡೆ ಪಿಕ್ಚರು, ವೀಡಿಯೋ ಈ ಥರ ಎಲ್ಲ ಎಡಿಟ್ ಮಾಡಬೇಕಾದ್ರೆ ಪಿಕಾಸನ್ನು ಯೂಸ್ ಮಾಡ್ತೀವಿ. ಸೊ ಇಟ್ ಈಸ್ ನಾಟ್ ಸಿಸ್ಟಮ್ ಸಾಫ್ಟ್ವೇರ್. ಸೊ ಅದು ಕೂಡ ಆನ್ಸರ್ ಆಗೋಲ್ಲ. ಆಡೋಬ್ ರೀಡರ್ ಅಂತ ನಾವು ಯೂಸ್ ಮಾಡ್ತೀವಿ ಟು ರೀಡ್ PDF, ಟು ರೀಡ್ ಡಾಕ್ಎಕ್ಸ್ ಫೈಲ್. ಡಾಕ್ಎಕ್ಸ್ ಅಂದರೆ ವರ್ಡ್ ಫೈಲು, ನೋಟ್ ಪ್ಯಾಡಲ್ಲಿ ಬರೆದಿರೋದು ಏನಾದರೂ ಈ ಥರ ಡಿಫ್ರೆಂಟ್ ಫೈಲ್ಸ್ ಇದ್ದರೆ ಅದು ಓಪನ್ ಆಗಲಿಲ್ಲ ಅಂತಂದರೆ ಆಡೋಬ್ನ ನಾವು ತೊಗೊಂಡ್ಬಿಟ್ಟು ರೀಡಿಂಗ್ಗೆ ಉಪಯೋಗ ಮಾಡ್ತೀವಿ. ಸೊ ಇದು ಕೂಡ ಸಾಫ್ಟ್ವೇರ್ ಆಗಂಗಿಲ್ಲ. ಸೊ ವಿಚ್ ಈಸ್ ದ ಲೆಫ್ಟ್ ಆನ್ಸರ್? ಲಿನಕ್ಸ್. So Linux is the software which we use in systems. So answer is Linux or Linux. ಸೊ ಲೈನೆಕ್ಸಲ್ಲಿ ನಾವು ಬೇರೆ ಬೇರೆ ಸಿಸ್ಟಮ್ ಸಾಫ್ಟ್ವೇರ್ಸ್ ಬರುತ್ತೆ. ಲೈಕ್ ಬ್ರೌಸಿಂಗ್ ಸಾಫ್ಟ್ವೇರ್ಸ್ ಅಂತ ನಾವು ಒಪೆರಾ ಮಿನಿ ಯೂಸ್ ಮಾಡ್ತೀವಿ, ಫೈರ್ಫಾಕ್ಸ್ ಯೂಸ್ ಮಾಡ್ತೀವಿ, ಗೂಗಲ್ ಕಡೆಯಿಂದ ಗೂಗಲ್ ಕ್ರೋಮ್ನ ಯೂಸ್ ಮಾಡ್ತೀವಿ. ಇವು ಬ್ರೌಸಿಂಗ್ ಸಾಫ್ಟ್ವೇರ್ಸು. ಅದೇ ಥರ ಲಿನಕ್ಸ್ ಅನ್ನೋದು ಸಿಸ್ಟಮ್ ಸಾಫ್ಟ್ವೇರು. ಅಂದರೆ ಸಿಸ್ಟಮ್ ಒಳಗಡೆ ನಾವು ಏನಾದರೂ ಕೆಲಸ ಮಾಡಬೇಕು ಅಂತಂದರೆ ಪ್ರಾಸೆಸಿಂಗ್ ಬೇಕು ಅಲ್ವಾ, ಆ ಪ್ರಾಸೆಸರ್ನ ನಾವು ಲಿನಕ್ಸ್ ಕಡೆಯಿಂದ ಬಳಸ್ಕೊತೀವಿ. ಸೊ ಸಿಸ್ಟಮ್ ಸಾಫ್ಟ್ವೇರ್ ಯಾವುದಾಯಿತು ನಮ್ಮದು ಅಂತಂದರೆ ಇಟ್ ಈಸ್ ಲಿನಕ್ಸ್. ಓಕೆ, ಸೊ ಐ ಹೋಪ್ ದಿಸ್ ಈಸ್ ಕ್ಲಿಯರ್. ಸೊ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, MS ಪವರ್ ಪಾಯಿಂಟ್ನಲ್ಲಿ ಸ್ಲೈಡ್ನ ಹಿನ್ನೆಲೆಯ ವಿನ್ಯಾಸವನ್ನು ಬದಲಿಸಲು ಯಾವ ಆಯ್ಕೆಯನ್ನು ಇಲ್ಲಿ ಕಾಣುತ್ತೇವೆ ಅಂತಂದರೆ, ನಾವು ಬೇರೆ ಬೇರೆ ಸಾಫ್ಟ್ವೇರ್ಗಳಲ್ಲಿ ಬೇರೆ ಬೇರೆ ಥರ ಇರುತ್ತೆ. ಸೊ PPT ಮಾಡಬೇಕಾದ್ರೆ ಪವರ್ ಪಾಯಿಂಟ್ನ ನಾವು ಯೂಸ್ ಮಾಡ್ತೀವಿ ಅಲ್ವಾ, ಏನಾದರೂ ಎಕ್ಸ್ಪ್ಲನೇಷನ್ ಕೊಡಬೇಕು ಅಥವಾ ಯಾವುದೋ ಸಿಸ್ಟಮ್ ಬಗ್ಗೆ ನಾವು ಸೆಮಿನಾರ್ಸ್ನ ಮಾಡಬೇಕು ಅಥವಾ ಪ್ರೆಸೆಂಟೇಷನ್ ಕೊಡಬೇಕು ಅಂತಂದರೆ PPTನ ಯೂಸ್ ಮಾಡ್ಕೊತೀವಿ. ಸೊ ದಿಸ್ PPT, ಇದ್ರ PPT ಒಳಗಡೆ ಹಿನ್ನೆಲೆ ವಿನ್ಯಾಸ ಇಸ್ ನಥಿಂಗ್ ಬಟ್ ಬ್ಯಾಕ್ಗ್ರೌಂಡ್. ವಿ ಚೇಂಜ್ ಬ್ಯಾಕ್ಗ್ರೌಂಡ್ ಆಫ್ ದ ಇಮೇಜಸ್. ಸೊ ಯು ನೋ ಅಬೌಟ್ ಬ್ಯಾಕ್ಗ್ರೌಂಡ್, ರೈಟ್? ಇಲ್ಲಿ ನೀವು ಸಿಸ್ಟಮ್ನ ಇವಾಗ ಸ್ಕ್ರೀನ್ ನೋಡ್ತಾ ಇದ್ದೀರಾ. ಸೊ ವೈಟ್ ಸ್ಕ್ರೀನ್ ಇದೆ, ಇಲ್ಲಿ ಒಂದೇನೋ ಕಲರ್ಫುಲ್ಲಾಗಿ ಒಂದು ಇಮೇಜ್ನ ಆ್ಯಡ್ ಮಾಡಿದ್ದಾರೆ. ಅದ್ರ ಜೊತೆಗೆ ರೆಫರಲ್ ಕೋಡು, ಆಮೇಲೆ ಅನ್ಅಕಾಡೆಮಿದು ಒಂದಿಷ್ಟು ಡೀಟೇಲ್ಸ್ನ ಇಲ್ಲಿ ಕೊಟ್ಟಿದ್ದಾರೆ ಅಲ್ವಾ. ಸೊ ದಿಸ್ ಈಸ್ ವಾಟ್ ಬ್ಯಾಕ್ಗ್ರೌಂಡ್. ಸೊ ಈ ಬ್ಯಾಕ್ಗ್ರೌಂಡ್ನ ನಾವು ಸಿಸ್ಟಮ್ ಒಳಗಡೆ ವರ್ಕ್ ಮಾಡಬೇಕಾದ್ರೆ PPTಯಲ್ಲಿ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡೋದಕ್ಕೆ ಆಪ್ಷನ್ ಯಾವುದರಲ್ಲಿ ಇರುತ್ತೆ ಅಂತ ಇರೋದು ಕ್ವೆಶ್ಚನ್ನು. ಓಕೆ, ಸೊ ಆನ್ಸರ್ ಹೆಂಗೆ ಹೋಗಬೇಕು ಅಂತಂದರೆ ಇವ್ರ ಬಗ್ಗೆ ನಿಮಗೆ ಮುಂಚೆ ಮಾಹಿತಿ ಇರಬೇಕು. ಇನ್ಸರ್ಟ್ ಒಳಗಡೆ ಏನು ಬರುತ್ತೆ, ಆ್ಯನಿಮೇಷನ್ ಒಳಗಡೆ ಏನು ಬರುತ್ತೆ, ವಿವ್ ಒಳಗಡೆ ಏನು ಬರುತ್ತೆ. ಆ್ಯಂಡ್ ಫಾರ್ ದಸ್ ಬ್ಯಾಕ್ಗ್ರೌಂಡ್ ನಾವು ಅಡಿಷನ್ ಮಾಡೋದು ಡಿಸೈನಿಂಗಲ್ಲಿ. ಓಕೆ, ಸೊ ಆ್ಯನಿಮೇಷನ್ ಅಂತಂದರೆ ಏನಾದರೂ ಇಮೇಜಸ್ನ ಆ್ಯಡ್ ಮಾಡಬೇಕು, ಕಾರ್ಟೂನ್ ಟೈಪ್ ಇಮೇಜಸ್ನ ಯೂಸ್ ಮಾಡಬೇಕು ಅಂತಂದರೆ ಆ್ಯನಿಮೇಷನ್ ಒಳಗಡೆ ಹೋಗ್ತೀವಿ. ಇನ್ಸರ್ಟ್ ಬಂದುಬಿಟ್ಟು ಇನ್ಸರ್ಟ್ ಏನಕ್ಕೆ, ಎಕ್ಸಾಕ್ಟ್ಲಿ ಇನ್ಸರ್ಟ್ ಒಳಗಡೆ ನಾವು ತೆಗೆದುಕೊಳ್ಳುವಂಥದ್ದು ಲೈಕ್ ಫಾಂಟ್, ಏನಾದರೂ ಟೇಬಲ್ನ ಇನ್ಸರ್ಟ್ ಮಾಡಬೇಕು. ನಮಗೊಂದು 4x3 ಟೇಬಲ್ ಬೇಕಾಗಿದೆ ಅಂತಂದರೆ ಟೇಬಲ್ ಇನ್ಸರ್ಷನ್ಗೆ, ಅಥವಾ ಏನಾದರೂ ಟೆಕ್ಸ್ಟ್ ಇನ್ಸರ್ಟ್ ಮಾಡಬೇಕು ಅಂದರೆ ಟೆಕ್ಸ್ಟ್ ಬಾಕ್ಸ್ ಇನ್ಸರ್ಷನ್ಗೆ. ಈ ಥರ MS ಪವರ್ ಪಾಯಿಂಟ್ ಇನ್ಸರ್ಟ್ ಒಳಗಡೆ ಇರುತ್ತೆ. ಬಟ್ ಹಿನ್ನೆಲೆ ಅಂದರೆ ಬ್ಯಾಕ್ಗ್ರೌಂಡ್ ಡಿಸೈನಿಂಗ್ ಪರ್ಪಸ್ ಏನೇನು ಬರುತ್ತೆ ಅಲ್ವಾ, ಅದೆಲ್ಲನೂ ಡಿಸೈನಲ್ಲೇ ಇರೋದು. ಓಕೆ, ಸೊ ಬ್ಯಾಕ್ಗ್ರೌಂಡ್ ಡಿಸೈನಿಂಗ್ ಇರ್ಬೋದು, ಅಥವಾ ಟೆಕ್ಸ್ಟಲ್ಲಿ ಡಿಸೈನ್ ಥರ ಬರಬೇಕು, ಅಥವಾ ಟೆಕ್ಸ್ಟ್ ಕಲರಿಂಗ್ ಒಳಗಡೆ ಡಿಸೈನ್ ಬರಬೇಕು, 3D ಎಫೆಕ್ಟ್, 2D ಎಫೆಕ್ಟ್ ಈ ಥರ ಎಲ್ಲ ಇರುತ್ತೆ, ಗ್ರೇಡಿಯಂಟ್ಸು ಅಂತ. ಸೊ ದ್ಯಾಟ್ ಆಲ್ ಇಟ್ ಇನ್ಕ್ಲೂಡ್ಸ್ ಅಂಡರ್ ಡಿಸೈನಿಂಗ್. ಓಕೆ, ಸೊ ಫಾಲೋಡ್ ಬೈ ನೆಕ್ಸ್ಟ್ ಕ್ವೆಶನ್. ಇಟ್ ಇಸ್ ಡಾಕ್ಯುಮೆಂಟ್ನ ಪಠ್ಯದಲ್ಲಿ ಕಾಗುಣಿತ ಮತ್ತು ವ್ಯಾಕರಣ ದೋಷವನ್ನು ಪರೀಕ್ಷಿಸುವ ಫಂಕ್ಷನ್ ಕೀಲಿ. ಸೊ ಇನ್ ದಸ್ ಕಾಗುಣಿತ ಮತ್ತು ವ್ಯಾಕರಣ ದೋಷ ಅಂತಂದರೆ ಸ್ಪೆಲ್ ಚೆಕ್. ಸೊ ಯು ನೋ ಅಬೌಟ್ ಸ್ಪೆಲ್ ಚೆಕ್, ರೈಟ್? ಸ್ಪೆಲ್ ಚೆಕ್ ಅಂತ ಕೇಳಿರ್ತೀರ. ಇವಾಗ ನಾವು ಏನೋ ಒಂದು ಬರಿತಾ ಇದ್ದೀವಿ, ಟೇಕ್ ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸ್ ಅಂತ ಬರಿತಾ ಇದ್ದೀವಿ. ಇಲ್ಲಿ MATHE ಬಂದ ತಕ್ಷಣ ಇಲ್ಲಿ A ಬರುತ್ತಾ ಅಥವಾ A ಬರುತ್ತಾ ಅಂತ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. MATHEನ ಎಲ್ಲ MATHA ಬರುತ್ತಾ ಅಂತ. ಸೊ ಆವಾಗ ನಾವು ಡಿಕ್ಷ್ನರಿ ತಗೊಂಡು ಅದು ಇದು ಅಂತ ಮಾಡೋದ್ರಲ್ಲಿ ಟೈಮ್ ವೇಸ್ಟು ಅಲ್ವಾ. ಅದ್ರ ಬದಲಿಗೆ ನಾವು F1 to F12 ಏನು ಫಂಕ್ಷನ್ ಕೀ ಇರುತ್ತೆ ಅಲ್ವಾ, ಅದರಲ್ಲಿಂದ F7ನ ಡೈರೆಕ್ಟಾಗಿ ಪ್ರೆಸ್ ಮಾಡಿದ ತಕ್ಷಣ F7 ಈಸ್ ಫಾರ್ ಸ್ಪೆಲ್ ಚೆಕಿಂಗ್. ಅದು ಸ್ಪೆಲ್ ಚೆಕಿಂಗ್ ಮಾಡಿಬಿಟ್ಟು ನಮಗೆ ಹೇಳುತ್ತೆ ಮ್ಯಾಥಮೆಟಿಕ್ಸಲ್ಲಿ E ಬರುತ್ತೆ. ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಗೋ ಫಾರ್ F7ನ ತೊಗೊಂಡು ಅದರಿಂದ ನಾವು ಯೂಸೇಜ್ ಮಾಡ್ಕೋಬೋದು. ಓಕೆ, ಸೊ F7 ಈಸ್ ಫಾರ್ ಸ್ಪೆಲ್ ಚೆಕ್ಕಿಂಗ್. ಈ ಸೇಮ್ ವೇ F1 ನಾವು F1 ಹೆಲ್ಪ್ಗೆ ಯೂಸ್ ಮಾಡ್ತೀವಿ. ಸೊ ಬಾಕಿ F5, F6, F12 ನೀವು ಕೂಡ ನೋಡ್ಬೋದು ಗೂಗಲ್ ಒಳಗಡೆ ಸರ್ಚ್ ಮಾಡಿ ಏನೇನಿದೆ ಅಂತ. F5 ನಾನು ಹೇಳಿದಾಗೆ ನಾವೇನು ಒಂದು ಸಲ ಫಂಕ್ಷನ್ ಮಾಡಿರ್ತೀವಿ ಅಲ್ವಾ, ಅದನ್ನೇ ರಿಪೀಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಲೈಕ್ ಇನ್ ದ ಸ್ಟಾರ್ಟಿಂಗ್ ಐ ಸೆಡ್ ಲೈಕ್ ರೈಟ್ ಕ್ಲಿಕ್ ಮಾಡಿ ರಿಫ್ರೆಶ್ ಅಂತ ಸೆಲೆಕ್ಟ್ ಮಾಡಿ ಒಂದು ಸಲ ಕ್ಲಿಕ್ ಮಾಡ್ತೀವಿ. ಆಮೇಲೆ F5ನ ಪ್ರೆಸ್ ಮಾಡಿದರೆ ಡೈರೆಕ್ಟಾಗಿ ಅದು ರಿಫ್ರೆಶ್ ಆಗ್ತಾ ಹೋಗುತ್ತೆ. ಸೊ F7 ಸ್ಪೆಲ್ ಚೆಕ್, F1 ಹೆಲ್ಪ್. ಈ ಥರ F12, F6 ಏನು ಬರುತ್ತೆ ಅಂತ ನೀವು ಒಂದು ಸಲ ಚೆಕ್ ಮಾಡಿಬಿಟ್ಟು ನೋಡಿ, ಸರಿನಾ? ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ನು. ವರ್ಡ್ ಪ್ರೊಸೆಸರಲ್ಲಿ ಪೇಜ್ ಬ್ರೇಕ್ ಆಯ್ಕೆಯನ್ನು ಎಲ್ಲಿ ಹುಡುಕಬಹುದು? ಪೇಜ್ ಬ್ರೇಕಿಂಗ್ ಅಂತಂದರೆ ಏನು? ಸೊ ಪೇಜ್ ಬ್ರೇಕಿಂಗ್ ಈಸ್ ನಥಿಂಗ್ ಬಟ್ ನಾವು ಏನೋ ಒಂದು ಫೈಲ್ ರೆಡಿ ಮಾಡಿದ್ದೀವಿ,
ಈ ಥರ ಉದ್ದಕ್ಕೆ ಬರೆದು ಒಂದು ಪೇಜ್ ಒಳಗಡೆ ಎಲ್ಲ ರೆಡಿ ಮಾಡಿದ್ದೀವಿ. ಬಟ್ ನಮಗೆ ಈ ಏನು ಕಂಟೆಂಟ್ ಇದೆಯೋ ಅದು 2 ಭಾಗ ಆಗಿ ವಿಭಜನೆ ಆಗಬೇಕು. ಈ ಪೇಜ್ ಸಪ್ರೇಟ್ ಆಗಬೇಕು, ಈ ಪೇಜ್ ಸಪ್ರೇಟ್ ಆಗಬೇಕು. ಅದಕ್ಕೆ ನಾವು ಪೇಜ್ ಬ್ರೇಕ್ ಅಂತೀವಿ. ಸಪ್ರೇಟ್ ಆದ ತಕ್ಷಣ ಮೇಲಿಂದ ಇದು ಸಪ್ರೇಟ್ ಆಗಿರುತ್ತೆ, ಆಮೇಲೆ ಕೆಳಗಡೆ ಬರೆದಿದ್ದು ಇಲ್ಲಿ ಸಪ್ರೇಟ್ ಆಗಿ ಬರುತ್ತೆ. ಇದು ಪೇಜು ಬ್ರೇಕ್ ಆಯಿತು ಅಲ್ವಾ. ಸೊ ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಪೇಜ್ ಬ್ರೇಕ್. ಸೊ ಈ ಆಪ್ಷನ್ನ ನಾವು ಎಲ್ಲಿ ನೋಡ್ತೀವಿ ಅಂತಂದರೆ ಇದು ಇನ್ಸರ್ಟ್ ಒಳಗಡೆ ಬರುತ್ತೆ. ವ್ಯೂ ಏನಾದರೂ ನಾವು ನೋಡಬೇಕು ಅಂದರೆ ಶಾರ್ಪ್ನೆಸ್ ಎಷ್ಟಿರಬೇಕು ಸ್ಕ್ರೀನ್ದು, ಅಥವಾ ಡಾರ್ಕ್ನೆಸ್ ಎಷ್ಟಿರಬೇಕು, ಕ್ಲಾರಿಟಿ ಎಷ್ಟಿರಬೇಕು, ಬ್ಲರ್ನೆಸ್ ಎಷ್ಟಿರಬೇಕು, ಇದೆಲ್ಲ ವ್ಯೂ ಒಳಗಡೆ ಬರುತ್ತೆ. ಪೇಜ್ ಲೇಔಟ್ ಅಂತಂದರೆ ಪೇಜ್ ಸೆಟಪ್ ಮಾಡ್ತೀವಿ ಅಲ್ವಾ, A4 ಸೈಜ್ ತೊಗೋಬೇಕಾ, ಲೀಗಲ್ ಪೇಜ್ ತೊಗೋಬೇಕಾ, A3 ತೊಗೋಬೇಕಾ, ಈ ಥರ ಎಲ್ಲ ಪೇಜ್ ಸೆಟಪ್ ಒಳಗಡೆ ಬರುತ್ತೆ. ಓಕೆ, ಸೊ ಇನ್ಸರ್ಷನ್ ಒಳಗಡೆ ಪೇಜ್ ಬ್ರೇಕ್ ಬರುತ್ತೆ. ಆಮೇಲೆ ಟೇಬಲ್ ಬೇಕು ಅಂದರೆ ಟೇಬಲ್ ಹಾಕ್ಬೋದು, ಕ್ಲಿಪ್ ಬೋರ್ಡ್ಸ್ ಇರುತ್ತೆ, ಇಮೇಜಸ್ ಇನ್ಸರ್ಷನ್ ಮಾಡೋದು, ಇದೆಲ್ಲ ಇನ್ಸರ್ಟ್ ಒಳಗಡೆ ಬರುತ್ತೆ. ಓಕೆ, ಸೊ insert, in that we include page break. Okay, so next ಓಕೆ, ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ. ಒಂದು ಸ್ಪ್ರೆಡ್ಶೀಟ್ ಕೆಳಗಿನ ಮಾಹಿತಿಯನ್ನು ಒಳಗೊಂಡಿದೆ. ಹಾಗಾದರೆ ಈಕ್ವಲ್ ಟು ಕೌಂಟ್ ಆಫ್ A1 to A6 ಇನ್ ಕಾಮಾ A ಯನ್ನು ಸಂಸ್ಕರಿಸಿದಾಗ ದೊರೆಯುವ ಪರಿಹಾರವೇನು? ಸೊ ಇಟ್ ಮೀನ್ಸ್ ದ್ಯಾಟ್ ಇದು A ಇದೆ ನಮ್ಮದು. ಸೊ A1 ಇಲ್ಲಿದೆ, A1ನಿಂದ A6ವರೆಗೂ ಇದೆ ಅಲ್ವಾ. ಸೊ A1ನಿಂದ A6ವರೆಗೂ ಟೋಟಲ್ ಎಗಳು ಎಷ್ಟಿದೆ ಕೌಂಟ್ ಮಾಡಿ ಅಂತ ಕ್ವೆಶ್ಚನ್ನು. ಎ ಎಷ್ಟಿದ್ದಾವೆ? 4. ಸೊ ಆಪ್ಷನ್ ವಿಲ್ ಬಿ ಡೈರೆಕ್ಟ್ಲಿ 4. ಸಾರಿ, ಇನ್ ದಿಸ್ ಇಟ್ ಈಸ್ ನಾಟ್ ಇನ್ಕ್ಲೂಡೆಡ್, ಮೇ ಬಿ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ. ಬಟ್ 100% ಆನ್ಸರ್ ಈಸ್ ಎ ಆ್ಯಂಡ್ ಎ 4 ಇದೆ ಅಲ್ವಾ. A1ನಿಂದ A6ವರೆಗೂ ಕೌಂಟ್ ಮಾಡಿ ಏಜ್ ಎಷ್ಟಿದೆ ಅಂತ. ಸೊ ಕ್ವೆಶ್ಚನ್ ಈಸ್ ಲೈಕ್ ವಿ ಹ್ಯಾವ್ ಗಿವನ್ ಫ್ರಮ್ A1 to A6 ಎಗಳು ಎಷ್ಟಿದೆ ಅಂತ ಕೌಂಟ್ ಮಾಡಿ ಅಂತ ಕೇಳಿರೋದು. ಸೊ A1ನಿಂದ A6 ಟೋಟಲ್ ಎ ಇರೋದು 4. ಸೊ ಆನ್ಸರ್ ಈಸ್ 4. ಓಕೆ, ಸೊ ನೆಕ್ಸ್ಟು 1024 TB ಅಂತಂದರೆ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಸೊ TB ಬಗ್ಗೆ ನಿಮ್ಗೆ ಗೊತ್ತಿದೆ ಅಲ್ವಾ. ಇಟ್ ಈಸ್ ಲೈಕ್ 1 MB ಇಂದ. ಓಕೆ, ಫಸ್ಟ್ ಮೇನ್ ಕಡಿಮೆ ಪಾಯಿಂಟಿಂದ ಹೋಗಬೇಕು ಅಂತಂದರೆ 8 ಬಿಟ್ equals 1 byte. Okay, so 1024 byte equals ಎಷ್ಟು? 1 KB. Same way 1024 KB equals 1 MB. Next 1024 MB equals 1 GB. 1024 GB equals 1. ನೆಕ್ಸ್ಟ್ ಏನು? GB ಆದಮೇಲೆ ಎಕ್ಸಾಕ್ಟ್ಲಿ ಟೆರಾಬೈಟ್. ಸೊ 1 ಟೆರಾಬೈಟ್ 1024 ಟೆರಾಬೈಟ್ ಈಕ್ವಲ್ಸ್ 1 PB. ಪಿಟಾಬೈಟ್ ಅಂತ ಬರುತ್ತೆ. TB ನೆಕ್ಸ್ಟು PB. ಸೊ ಆನ್ಸರ್ ಈಸ್ PB. 1024 TB ಈಕ್ವಲ್ಸ್ 1 PB. ಓಕೆನಾ? ಸೊ ಆನ್ಸರ್ ಈಸ್ 1 PB. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್. SMTPಯ ವಿಸ್ತೃತ ರೂಪ. ವಾಟ್ ಈಸ್ SMTP? ಅದು ಮೇಲಿಂಗ್ ಸಿಸ್ಟಮ್ ಬಗ್ಗೆ ಬರುತ್ತೆ. ಅಂದರೆ ಪ್ರೋಟೋಕಾಲ್ಸ್ ಅಂತ ಹೇಳ್ತೀವಿ ಅಲ್ವಾ ನಾವು. ಯಾವುದಾದ್ರೂ ಸಿಸ್ಟಮ್ನ ನಾವು ಮುಂಚೆಯಿಂದ ಬರ್ಕೊಂಡು ಹೋಗಬೇಕು ಅಂದರೆ ಪ್ರೋಟೋಕಾಲ್ ಈಸ್ ಮಚ್ ಮೋರ್ ಇಂಪಾರ್ಟೆಂಟ್. ಸೊ ಅದಕ್ಕೆ ನಾವು ಮೇಲಿಂಗ್ ಸಿಸ್ಟಮ್ ಒಳಗಡೆ SMTP ಅನ್ನೋ ಟರ್ಮ್ನ ಯೂಸ್ ಮಾಡ್ತೀವಿ. ಸೊ ಆನ್ಸರ್ ಈಸ್ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ. ಸೊ ಇವುಳದ್ದು ನಿಮಗೆ ಕನ್ಫ್ಯೂಷನ್ ಆಗಲಿ ಅಂತ ನೀಡಿರುವಂಥದ್ದು. ಸೊ ಎಕ್ಸಾಕ್ಟ್ ಆನ್ಸರ್ ಫಾರ್ SMTP ಈಸ್ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಓಕೆ, ಸೊ ನೆಕ್ಸ್ಟು SMTP ಆದಮೇಲೆ ಬ್ಲೂಟೂತ್ ಇದಕ್ಕೆ ಉದಾಹರಣೆಯಾಗಿದೆ. ಸೊ ನೀವು ಕೇಳಿರ್ತೀರ ಅಲ್ವಾ, WAL ಎಲ್ಲೆಲ್ಲಿ ಲೋಕಲ್ ಏರಿಯಾ ನೆಟ್ವರ್ಕ್, ಲೈಕ್ LAN ಲ್ಯಾನ್ ಅಂತ ಬರುತ್ತೆ, WAN ವ್ಯಾನ್ ಅಂತ ಬರುತ್ತೆ, ಆ್ಯಂಡ್ ಮತ್ತೊಂದು ವಿಜುವಲ್ ನೆಟ್ವರ್ಕ್ VN ಅಂತ ಕರಿತೀವಿ, ಮತ್ತು ಇದು ಪ್ಯಾನ್ ಅಂತ ಬರುತ್ತೆ. ಸೊ ನಾವು ಲೋಕಲಲ್ಲಿ ನಮ್ಮದೇ ಏನಾದರೂ ಸ್ವಂತ ಬಿಸ್ನೆಸ್ ಒಳಗಡೆ ಇನ್ವೆಸ್ಟ್ ಮಾಡಿಬಿಟ್ಟು ಒಂದೇ ರೂಮ್ ಒಳಗಡೆ ಕನೆಕ್ಷನ್ನ ತೊಗೊಂಡ್ರೆ ಅದು ಲ್ಯಾನ್ ಅಂತ ಆಗುತ್ತೆ, ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ. ವೈಡ್ ಏರಿಯಾ ನೆಟ್ವರ್ಕ್ ಅಂತಂದರೆ ಒಂದು ಊರೊಳಗಡೆ ಏನಾದರೂ ಕೆಲಸ ಮಾಡ್ತಾ ಇರ್ತೀವಿ, ಬೇರೆ ಬೇರೆ ಕಡೆ ನಮ್ಮ ಆಫೀಸ್ ಇದ್ದು ಅಲ್ಲಿ ನಾವು ಡೇಟಾ ಟ್ರಾನ್ಸ್ಫರು ಅಥವಾ ಟ್ರಾನ್ಸ್ಪೋರ್ಟೇಷನ್ನು, ಟ್ರಾನ್ಸಿಷನ್ ಸಿಸ್ಟಮ್ ಈ ಥರ ತೊಗೊತಾ ಇದ್ದರೆ ಅದು ವೈಡ್ ಏರಿಯಾ ನೆಟ್ವರ್ಕ್. ವೈಡ್ ಈಸ್ ಲಾರ್ಜ್ ಏರಿಯಾ ಒಳಗಡೆ ಕೆಲಸ ಮಾಡೋದು. ಸೊ ಪ್ಯಾನ್ ಅಂತಂದರೆ ಇದು ಪರ್ಸ್ನಲ್ ಏರಿಯಾ ನೆಟ್ವರ್ಕ್. ಒಂದೇ ಮನೆಯೊಳಗಡೆ 2 ಮೊಬೈಲ್ ಇರುತ್ತೆ, ಒಂದು ಮೊಬೈಲಿಂದ ಇನ್ನೊಂದು ಮೊಬೈಲ್ಗೆ ಕಳಿಸುವಂಥದ್ದು. ಸೊ ನಾವು ಪ್ಯಾನ್ ಒಳಗಡೆ ಬ್ಲೂಟೂತ್ನ ಯೂಸ್ ಮಾಡೋದು ಅಲ್ವಾ, ಹತ್ತಿರದಲ್ಲಿರಬೇಕು, ಆವಾಗ ಮಾತ್ರ ಇದು ಪಾಸಿಬಲ್. ಸೊ ಆನ್ಸರ್ ಇಸ್ ಪರ್ಸ್ನಲ್ ಏರಿಯಾ ನೆಟ್ವರ್ಕ್. ಬ್ಲೂಟೂತ್ ಪರ್ಸ್ನಲ್ ಏರಿಯಾ ನೆಟ್ವರ್ಕ್ಗೆ ಉದಾಹರಣೆ ಆಗುತ್ತದೆ. ಓಕೆ,
ಸೊ ಲಾಸ್ಟಿದು ಎಮ್ ಎಸ್ ಆಕ್ಸೆಸ್ನ ಡಾಟಾಬೇಸ್ ಕಡತವು ಈ ವಿಸ್ತರಣದಲ್ಲಿ ಕೊನೆಗೊಳ್ಳುತ್ತದೆ. ಸೊ ಪಿ ಡಿ ಎಫ್ ಅಂತಂದರೆ ಏನು? ಪಿ ಡಿ ಎಫ್ ಫೈಲ್ಸ್ ಅಂತ ನಾವು ತೊಗೊತೀವಿ ಅಲ್ವಾ. ಪಿ ಡಿ ಎಫ್ ಈಸ್ ವೆರಿ ಮಚ್ ಪಾಪ್ಯುಲರ್ ನೌ ಅಡೇಸ್. ಸೊ ಪಿ ಡಿ ಎಫು ಆಲ್ಮೋಸ್ಟು ಎಂಡ್ಸ್ ವಿತ್ ಡಾಟ್ ಪಿ ಡಿ ಎಫ್ ಅಂತ ಬರುತ್ತೆ ಫೈಲ್ಸು. ಸೊ ಪಿ ಡಿ ಎಫ್ ಡಾಟ್ ಪಿ ಡಿ ಎಫ್ ಅಂತ. ಆಮೇಲೆ ಡಾಕ್ ಎಕ್ಸ್ ಎಲ್ಲಿ ಎಂಡ್ ಆಗುತ್ತೆ? ಡಾಟ್ ಡಿ ಒ ಸಿ ಅಂತ ಯಾವ ಫೈಲ್ಸ್ ಬರುತ್ತೆ? ಡಿ ಒ ಸಿ ಎಕ್ಸ್ ಅನ್ನೋದು ಎಕ್ಸಾಕ್ಟ್ಲಿ ಎಮ್ ಎಸ್ ವರ್ಡ್ ಒಳಗಡೆ ನಾವು ಏನು ಟೈಪ್ ಮಾಡ್ತೀವಿ ಅಲ್ವಾ ವರ್ಡು, ಅದೆಲ್ಲ ಡಾಕ್ ಎಕ್ಸು. ಸೇಮ್ ವೇ ಡಾಟ್ ಪಿ ಪಿ ಟಿ ಇದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಒಳಗಡೆ ಮಾಡ್ತೀವಲ್ವ, ಅದು ಡಾಟ್ ಪಿ ಪಿ ಟಿಯಿಂದ ಎಂಡ್ ಆಗುತ್ತೆ. ಎಕ್ಸೆಲ್ನಿಂದ ಯಾವ್ದು ಎಂಡ್ ಆಗುತ್ತೆ ಅಂತ ಒಂದ್ಸಲ ನೀವು ನೋಡುವ ಯಾವ್ದಾದ್ರು ಬರುತ್ತೆ ಅಂತ. ಐ ನೋ ದ ಆನ್ಸರ್, ಬಟ್ ಇಟ್ ಈಸ್ ಲೈಕ್ ಯು ನೀಡ್ ಟು ಸರ್ಚ್ ಇಟ್. ಎಲ್ಲವನ್ನೂ ನಾವೇ ಕೊಟ್ಟರೆ ಚೆನ್ನಾಗಿರೋದಿಲ್ಲ ಅಲ್ವಾ, ಒಂದು ಸ್ವಲ್ಪ ಆದರೂ ನೀವೇನಾದರೂ ಮಾಡಬೇಕು. ಸೊ ಫಾರ್ ದ್ಯಾಟ್ ಐ ಆಮ್ ಟೆಲಿಂಗ್ ಯು, ಜಸ್ಟ್ ಸಿ ಇಟ್. ಲೈಕ್ ಪಿ ಡಿ ಎಫ್ ಡಾಟ್ ಪಿ ಡಿ ಎಫ್ ಅನ್ನೋದು ಪಿ ಡಿ ಎಫ್ ಫೈಲ್ಸ್ಗೆ ಎಂಡ್ ಆಗುತ್ತೆ. ವರ್ಡ್ ಫೈಲ್ ಇದ್ದರೆ ಡಾಟ್ ಡಿ ಒ ಸಿ ಎಕ್ಸ್ ಅಂತ ಎಂಡ್ ಆಗುತ್ತೆ. ಪವರ್ ಪಾಯಿಂಟ್ ಫೈಲ್ ಇದ್ದರೆ ಡಾಟ್ ಪಿ ಪಿ ಟಿ ಅಂತ ಎಂಡ್ ಆಗುತ್ತೆ. ಅದೇ ಥರ ಎಮ್ ಎಸ್ ಆಕ್ಸೆಸ್ನ ಫೈಲ್ಸ್ಗಳಿದ್ದರೆ ಅದು ಯಾವುದರಿಂದ ಎಂಡ್ ಆಗುತ್ತೆ ಅಂತ ಕ್ವೆಶ್ಚನ್ ಕೇಳಿರೋದು. ಸೊ ಆನ್ಸರ್ ಈಸ್ ಎಮ್ ಡಿ ಬಿ. ಡಾಟ್ ಎಮ್ ಡಿ ಬಿ ಅಂತಂತ ಇದ್ದರೆ ಅದು ಎಮ್ ಎಸ್ ಆಕ್ಸೆಸ್ನ ಫೈಲ್ಗಳು ಅಂತ ನೀವು ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಡಾಟ್ ಎಮ್ ಡಿ ಬಿ ಎಮ್ ಎಸ್ ಆಕ್ಸೆಸ್ ಡಾಟಾಬೇಸ್ನ ಫೈಲ್ಗಳು. ಕಡತವು ಈಗ ಕೊನೆಗೊಳ್ಳೋದು ಅಂತಂದರೆ ಎಂಡಿಂಗ್ ವಿತ್ ಎಂಡ್ ಫೈಲ್ ನೇಮ್. ಸೊ ಡಾಟ್ ಎಮ್ ಡಿ ಬಿ ಅಂತ ಇದ್ದರೆ ಅದು ಎಮ್ ಎಸ್ ಆಕ್ಸೆಸ್ ಫೈಲ್ ಅಂತ ನೀವು ಅರ್ಥೈಸಿಕೊಳ್ಳಬೇಕು. ಓಕೆನಾ? ಸೊ ದಿಸ್ ಈಸ್ ಅಬೌಟ್ ಟುಡೇ 10 ಕ್ವೆಶ್ಚನ್ಸ್ ಐ ಸಾಲ್ವ್, ರೈಟ್? ಸೊ ಇದು ಬೇಸಿಕ್ಸ್ ಆಫ್ ಕಂಪ್ಯೂಟರ್ಗಳಿಂದ ನಾನು ಹೇಳಿರೋದು. ಆ್ಯಂಡ್ ಸ್ವಲ್ಪ ನಾನು ಮಧ್ಯೆ ಕೆಲವೊಂದಷ್ಟು ಕ್ವೆಶ್ಚನ್ಸ್ ಕೇಳಿ ಅದಕ್ಕೆ ಆನ್ಸರ್ ಮಾಡಿದೆ, ಹಾಗೆ ಬಿಟ್ಟೆ ಅಲ್ವಾ. ಸೊ ಪ್ಲೀಸ್ ನೀವು ಒಂದ್ಸಲ ಟ್ರೈ ಮಾಡಿ, ಇದಕ್ಕೆ ಆನ್ಸರ್ಸ್ ಏನು ಬರ್ಬೋದು ಅಂತ ಗೂಗಲ್ ಒಳಗಡೆ ಸರ್ಚ್ ಮಾಡಿ. ಯು ವಿಲ್ ಡೆಫಿನೆಟ್ಲಿ ಗೆಟ್ ದ ಆನ್ಸರ್ಸ್ ಫಾರ್ ದೆಮ್ ಆಲ್ಸೋ. ಓಕೆ, ಸೊ ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು ಸೋ ಮಚ್.